ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 2026ನೇ ಸಾಲಿನ ಇಲ್ಲಿ ಪ್ರವೇಶ ಪರೀಕ್ಷೆಗೆ ಯೂಸ್ ಆಗುವಂತಹ ಒಂದು ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇದು ಕೇವಲ ಮೊರಾರ್ಜಿ ಪ್ರವೇಶಕ್ಕೆ ಅಷ್ಟೇ ಅಲ್ಲ, ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿಗೂ ಕೂಡ ಉಪಯುಕ್ತವಾಗುತ್ತದೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ದ ಬರ್ಡ್ ಈಸ್ ದ ಕೇಜ್ ಅಂತಿದೆ. ಇಲ್ಲಿ ಬರುವಂತಹ ಒಂದು ವರ್ಡ್ ಯಾವ್ದು ನೋಡೋಣ. ಇಂಟು, ಇನ್, ಅಕ್ರಾಸ್, ಅಲಾಂಗ್ ಅಂತಿದೆ. ದ ಬರ್ಡ್ ಈಸ್ ಇನ್ ದ ಕೇಜ್, ಇಲ್ಲಿ ಇನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪ್ರೆಸೆಂಟ್ ಟೆನ್ಸ್ ಆಫ್ ಕುಕ್ಡ್ ಈಸ್. ಈ ಕುಕ್ಡ್ ಎನ್ನುವಂತಹ ಒಂದು ಕ್ರಿಯಾಪದ ಇದೆಯಲ್ಲ, ಇದರ ಪ್ರೆಸೆಂಟ್ ಟೆನ್ಸ್ ಯಾವುದಾಗುತ್ತೆ ವರ್ಬ್ ಅಂದರೆ ಇಲ್ಲಿ ಕುಕ್ ಆಗುತ್ತದೆ. ಒನ್ ಹೂ ಟ್ರೀಟ್ಸ್ ದ ಪೇಷಂಟ್ಸ್, ಇದು ಗಿವನ್ ವರ್ಡ್ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಒನ್ ಹೂ ಟ್ರೀಟ್ಸ್ ದ ಪೇಷಂಟ್ಸ್ ಅಂದಾಗ ಸರ್ವರ್, ಡಾಕ್ಟರ್, ಟೀಚರ್, ಸೋಲ್ಜರ್ ಅಂತ ಇದೆ. ಇಲ್ಲಿ ಡಾಕ್ಟರ್ ಆಗುತ್ತದೆ. ಟೀಚರ್ ದ ಪೋಯಮ್ ಅಂತಿದೆ. ರಿಸೈಟ್, ರೀಡ್, ಥಿಂಕ್, ನಾನ್ ಆಫ್ ದೀಸ್ ಅಂತಿದೆ. ಟೀಚರ್ ರೀಡ್ ದ ಪೋಯಮ್, ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ವಿ ಶುಡ್ ಹೆಲ್ಪ್ ಪುವರ್ ಆ್ಯಂಡ್ ಓಲ್ಡ್ ಏಜ್ಡ್ ಪೀಪಲ್. ದಿಸ್ ಸೆಂಟೆನ್ಸ್ ಸೇಸ್ ಅಸ್ ಡೋಂಟ್ ಗಿವ್ ಫುಡ್ ಎಕ್ಸೆಪ್ಟ್ ಓಲ್ಡ್ ಏಜ್ಡ್ ಆ್ಯಂಡ್ ಪುವರ್ ಪೀಪಲ್. ಮೇಕ್ ಮೋರ್ ಫುಡ್ ಇನ್ ಹೋಮ್. ಹೆಲ್ಪಿಂಗ್ ನೇಚರ್. ಪುವರ್ ಪೀಪಲ್ಸ್ ಆ್ಯಂಡ್ ಏಜ್ಡ್ ಪೀಪಲ್ ಕ್ಯಾಂಟ್ ಏಬಲ್ ಟು ಮೇಕ್ ದೇರ್ ಫುಡ್ ಅಂತಿದೆ. ಇದರ ಅರ್ಥ ಏನು ಅಂದರೆ ಇಲ್ಲಿ ಹೆಲ್ಪಿಂಗ್ ನೇಚರ್ ಅಂತ ಅನ್ಕೋಬೇಕು. ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ. ರೀತಾ ಗಾಟ್ ಎ ರಿಪ್ಲೈ ದ ಮೇಯರ್ ಅಂತಿದೆ. ಬಾಯ್, ಫ್ರಾಮ್, ಇನ್, ಆನ್ ಅಂತಿದೆ. ಇಲ್ಲಿ ಫ್ರಾಮ್ ಆಗುತ್ತದೆ. ರೀಟಾ ಗಾಟ್ ಎ ರಿಪ್ಲೈ ಫ್ರಾಮ್ ದ ಮೇಯರ್. ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ವರ್ಡ್ ಈಸ್ ಹ್ಯಾಸ್ ನಾಟ್, ಹ್ಯಾಸಂಟ್, ಹ್ಯಾಸಂಟ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಡಿ ಇದೆಯಲ್ಲ, ಹ್ಯಾಸಂಟ್. ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತಿದೆ. ಇಲ್ಲಿ ಯಾವ್ಯಾವ ಅಕ್ಷರಗಳು ಮಿಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಇದು ರಿಲೇಟಿವ್ಸ್ ಎನ್ನುವಂಥ ಒಂದು ವರ್ಡ್ ಆಗಿರ್ತದೆ. ಸೊ ಇಲ್ಲಿ ಮೊದಲಿಗೆ ಇ, ಎ, ಐ ಮತ್ತು ಇ. ಸೊ ಇಲ್ಲಿ ಆನ್ಸರ್ ನೋಡಿದರೆ ಬಿ ಆಗುತ್ತದೆ, ರಿಲೇಟಿವ್ಸ್. ದ ರೈಮಿಂಗ್ ವರ್ಡ್ ಆಫ್ ರೈಸಸ್ ಈಸ್ ಸರ್ಕಸ್, ಪ್ರಿನ್ಸಸ್, ಆಕ್ಸಸ್, ಎಕ್ಸಸೈಸಸ್ ಅಂತಿದೆಯಲ್ಲ, ಇದು ರೈಮಿಂಗ್ ವರ್ಡ್ ಆಗುತ್ತದೆ ಈ ರೈಸಸ್ ಎನ್ನುವಂತಹ ಶಬ್ದಕ್ಕೆ. ಸಿನಾನಿಮ್ ಆಫ್ ಕ್ಲೆವರ್ ಈಸ್, ಇದರ ಒಂದು ಸಮಾನಾರ್ಥಕ ಪದ ಫೂಲಿಶ್, ಜೀನಿಯಸ್, ಅನ್ಎಜುಕೇಟೆಡ್, ಅನ್ಇಂಟೆಲಿಜೆಂಟ್ ಅಂತಿದೆ. ಇಲ್ಲಿ ಜೀನಿಯಸ್ ಆಗುತ್ತದೆ. ದ ಅಪೋಸಿಟ್ ಆಫ್ ಬರ್ತ್ ಈಸ್ ಬಾರ್ನ್, ಡೆತ್, ನ್ಯೂಲಿ ಬಾರ್ನ್, ಬರ್ನ್. ಇಲ್ಲಿ ಅಪೋಸಿಟ್ ವರ್ಡ್ ಬರ್ತ್ ಇದ್ದು ಡೆತ್ ಆಗುತ್ತದೆ. ಹನಿ ಎ ಬಿ ಸ್ವೀಟ್ ಮೇಕ್ಸ್. ರೀಅರೇಂಜ್ ದಿಸ್ ಸೆಂಟೆನ್ಸ್. ಹನಿ ಸ್ವೀಟ್ ಮೇಕ್ಸ್ ಎ ಬಿ, ಬಿ ಸ್ವೀಟ್ ಮೇಕ್ಸ್ ಎ ಹನಿ, ಸ್ವೀಟ್ಸ್ ಹನಿ ಎ ಮೇಕ್ಸ್ ಬಿ ಅಂತಿದೆ. ಹನಿ ಬಿ ಮೇಕ್ಸ್ ಎ ಸ್ವೀಟ್, ಹನಿ ಬಿ ಮೇಕ್ಸ್ ಎ ಸ್ವೀಟ್ ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ನೆಕ್ಸ್ಟು 10 years ಈಸ್ ಕಾಲ್ಡ್ ಆ್ಯಸ್ ಎ ಡಿಕೇಡ್, ಡಿಕೇಡ್, ಡಿಕೇಡ್ ಅಂತಿದೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಪಿಕ್ ಔಟ್ ದ ಒನ್ ವರ್ಡ್. ಕೀಬೋರ್ಡ್, ಮೊಬೈಲ್, ಮೌಸ್, ಮಾನಿಟರ್ ಅಂತಿದೆ. ಇಲ್ಲಿ ಮೊಬೈಲ್ ಆಗುತ್ತದೆ. ಕೀಬೋರ್ಡ್, ಮೌಸ್, ಮಾನಿಟರ್ ಇವೆಲ್ಲವೂ ಕೂಡ ಕಂಪ್ಯೂಟರ್ನ ಸಾಧನಗಳು. ಇನ್ನು ನೆಕ್ಸ್ಟು ಐ ಹ್ಯಾವ್ ಎ ಫುಟ್ ಬಟ್ ದೇರ್ ಆರ್ ನೋ ಲೆಗ್ಸ್, ವಾಟ್ ಆಮ್ ಐ. ಸ್ನೇಕ್, ಅರ್ಥ್ವಾರ್ಮ್, ಸ್ನೇಲ್, ಸೆಂಟಿಪೀಡ್ ಅಂತಿದೆ. ಇಲ್ಲಿ ಆನ್ಸರು ಸ್ನೇಲ್ ಆಗುತ್ತದೆ. ಲತಾ ವೆಂಟ್ ಟು ಹಾಸನ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಈ ವೆಂಟ್ ಎನ್ನುವಂತಹ ಪದದ ಕ್ರಿಯಾಪದ ಏನಿದೆಯಲ್ಲ, ಇದರದು ಏನು ಅಂದ್ಕೊಂಡ್ರೆ ಇಲ್ಲಿ ನೋಡ್ರಿ, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಪ್ರಿಪೋಸಿಷನ್ ಅಂತಿದೆ. ಇದು ಕ್ರಿಯಾಪದ ಆಗಿದೆ. ವೆಂಟ್ ಎನ್ನುವಂಥದ್ದು ಪಾಸ್ಟ್ ಟೆನ್ಸ್ ವರ್ಬ್. ಅದರ್ ಜೆಂಡರ್ ಆಫ್ ಅಂಕಲ್ ಈಸ್ ಆಂಟಿ, ಆಂಟ್, ಆಂಟ್ ಅಂತಿದೆ. ಇಲ್ಲಿ ಈ ಆಪ್ಷನ್ ಆಗುತ್ತದೆ. ದ ರೈಮಿಂಗ್ ವರ್ಡ್ ಆಫ್ ಸಿಕ್ ಈಸ್ ಸಿ, ವೀಕ್, ವಿ, ಸಾ ಅಂತಿದೆ. ಇಲ್ಲಿ ವೀಕ್ ಆಗುತ್ತದೆ. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ಈಸ್ ಫ್ರೆಂಡ್ಸ್, ಫ್ರೆಂಡ್, ಫ್ರೆಂಡ್ಸ್ ಅಂತಿದೆ. ಇಲ್ಲಿ ಆನ್ಸರು ಸಿ ಆಪ್ಷನ್ ಆಗುತ್ತದೆ. ಸಿಂಗಲ್ ವರ್ಡ್ ಫಾರ್ ಕಮಿಂಗ್ ಬ್ಯಾಕ್ ಈಸ್ ರಿಮೆಂಬರ್, ರಿಟರ್ನ್, ರಿಟರ್ನ್, ಕೇಮ್, ರಿಟರ್ನ್ ಆಗುತ್ತದೆ.